ಸೈಡ್ಗೆ ಹಾಕು ಸೈಡ್ಗೆ ಹಾಕು ಸೈಡ್ಗೆ ಹಾಕು ಸಾಹೇಬ್ರ ಹತ್ರ ಬಾ. ಎಲ್ಲಿ ರಾಜ ಹೆಲ್ಮೆಟ್ಟು? ಹಾಕಿದ್ದೀನಿಲ್ಲ ಸರ್. ನಿಂದಲ್ಲ ರಾಜ, ಅವಂದೆಲ್ಲಿ ಹೆಲ್ಮೆಟ್ಟು? ಸರ್ ದಾರಿಲಿ ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಡ್ರಾಪ್ ಬೇಕು ಅಂತ ಕೇಳಿದ್ರು, ಅದಕ್ಕೂ ಹೆಲ್ಮೆಟ್ ಬೇಕಾ ಸರ್? ಹೆಲ್ಮೆಟ್ ಇದ್ರೆ ಮಾತ್ರ ಡ್ರಾಪ್ ಕೊಡ್ತೀನಿ ಅಂತ ಹೇಳು. ಇದು ಸರ್ಕಾರ ಮಾಡೋ ರೂಲ್ಸು, ನಂದಲ್ಲ. ಫೈನ್ ಕಟ್ಬಿಟ್ಟು ಹೋಗು ರಾಜ. ಇದು ತುಂಬ ಅನ್ಯಾಯ ಸರ್. ಇದಕ್ಕೆ ಮಾತ್ರ ಹೇಳ್ತೀರಾ? ಸಂಜೆ ಹೊತ್ತು ರೋಡಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ, ಕ್ಲಿಯರ್ ಮಾಡೋಕೆ ಯಾರೂ ಇರಲ್ಲ. ಏನ್ ನಮ್ಗೇನ್ ಮನೆ ಮಠ ಇಲ್ವಾ? ನಿಮ್ಗೇನ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? 5 ನಿಮಿಷ ತಾಳ್ಮೆದಾಕಾದ್ರೆ ಗಂಟೆ ಕಾಯಕರ್ಮ ತಪ್ಪುತ್ತಾ? ಗಾಡಿ ಇರೋದು ಓಡಿಸೋದಕ್ಕೆ, ಯಾರ್ಸೋದಕ್ಕಲ್ಲ. ಫೈನ್ ಕಟ್ಬಿಟ್ಟು ಹೋಗು. ನನ್ನ ಮಗ ತುಂಬಾ ಮಾತಾಡ್ತಾನೆ, ಟೈರ್ನಲ್ಲಿ ಏರ್ ಕಡಿಮೆ ಇದೆ, ಅದಕ್ಕೂ ಸೇರ್ಸ್ ಫೈನ್ ಹಾಕೋ. ಹಾಕಲೇ. ಸಿಂಕಿಂಗ್ ಎಲ್ಲ ಮಾಡ್ಬೇಡ, ಹಾಕಲೇ. ಅಷ್ಟೇ ಗುರು. ಅಷ್ಟೇನಾ? ಗುರು ಟೈಮ್ ಆಯಿತು, ಡ್ರೆಸ್ ಕೊಡು, ಲಾಂಡ್ರಿಯಲ್ಲಿ ಬೈತಾನೆ. ಗುರು ಪೊಲೀಸ್ ಅಂತೂ ಆಗಿಲ್ಲ, ಅದ್ರ ಗತ್ತು ಮೇಂಟೈನ್ ಮಾಡೋಕ್ಕಾದ್ರೂ ಬಿಡಲಿ. ಹಲೋ ಹಲೋ, ಎಲ್ಲಿದೆಯಾ ಗುರು? ಅರ್ಜೆಂಟಾಗಿ ಇಲ್ಲಿ TR ಹಾಸ್ಪಿಟ್ಲ್ ಹತ್ರ ಬಾ ಗುರು. ಬರ್ತಾ ಇದ್ದೀನಿ. ಯಾಕೋ ಏನಾಯ್ತು ಮತ್ತೆ? ನಮ್ಮ ಅಕ್ಕನ ಮಗನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಂತೆ. ಫೀಸ್ ಕಟ್ಟೋ ತನಕ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತ ಇದ್ದಾರೆ. ಸ್ವಲ್ಪ ಅರ್ಜೆಂಟಾಗಿ ದುಡ್ಡಿದ್ರೆ ಬೇಕಿತ್ತಲ್ಲ ಗುರು. ನೋಡು ಮಗ, ನನ್ನ ಹತ್ರ ಇರೋದು ಇಷ್ಟೇ. ಹೋಗ್ಬಿಟ್ಟು ಬಾ, ಈಚೆ ಇರ್ತೀವಿ. ಈ ದುಡ್ಡು ಸಾಕಾಗಲ್ಲ ಗುರು, ಇನ್ನೊಂದು 5,000 ಬೇಕಾಗಿತ್ತು. ಎಲ್ರಿಗೂ ಫೋನ್ ಮಾಡಿದೆ, ಯಾರೂ ಇಲ್ಲ ಇಲ್ಲ ಅಂತ. ಸರಿ, 10 ನಿಮಿಷ ಬಿಟ್ಟು ಬಾ, ನಾನು ತರಿಸ್ತೀನಿ. ಆಯ್ತು ಗುರು. ಹಲೋ 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 ಹಲೋ. ಎಲ್ಲಿ ನನ್ನ ಮಕ್ಳು ಇನ್ನೂ ಬಂದಿಲ್ವಲ್ಲ? ಹಲೋ ಹೆಂಗುರು ಇದೆಲ್ಲ? ಎಲ್ರಿಗೂ ಫೋನ್ ಮಾಡಿದೆ, ಯಾರೂ ಇಲ್ಲ ಅಂದರು. ಮಗ, ಒಳ್ಳೆ ಆಫರ್ ಇದೆ. 2,999 ರೂಪಾಯಿಗೆ ಅನ್ಲಿಮಿಟೆಡ್ ಎಣ್ಣೆ ಇದೆ. ನನ್ನ ಹತ್ರ 1,000 ರೂಪಾಯಿ ಶಾರ್ಟೇಜ್ ಇದೆ. 1,000 ರೂಪಾಯಿ ಎತ್ಕೊಂಡು ಪಟ್ಟಂತ ಓಡ್ಬಾ, ಯಾರಿಗೂ ಹೇಳ್ಬೇಡ, ನೀನೊಬ್ಬನೇ ಬಾ. ಹಂಚ್ಕೊಂಡು ತಿನ್ನೋ ಕಾಯಿಗಳಕ್ಕಿನ್ನ ಒಂಚಾಕ್ ತಿನ್ನೋ ನರಿಗಳಾಗೆ ಬದುಕಬೇಕು, ಗೊತ್ತಾಯ್ತಾ? ಇಲ್ಲಿ ಕಿತ್ಕೊಂಡು ತಿನ್ನೋನ್ಗಿರೋ ಬೆಲೆ ಕೇಳಿ ತಿನ್ನೋನ್ಗಿರಲ್ಲ. ನೀನು ಇಷ್ಟೊಂದು ಖತರ್ನಾಕಾಗಿದೆಯಲ್ಲ, ನಮಗೂ ಸ್ವಲ್ಪ ದುಡ್ಡು ಮಾಡೋದು ಹೇಳ್ಕೊಡು, ನಾವು ಬೆಳೆಯೋಣ. ಇಲ್ಲಿ ಬೆಳಿಬೇಕು ಅಂದವನಿಗೆ ಯಾರಪ್ಪನೇನೋ ಬೇಕಾಗಿಲ್ಲ. ನಾನು ದೀಪದಿಂದ ದೀಪ ಹಚ್ಚೋನಲ್ಲ. ಊರಿಗೆ ಬೆಂಕಿ ಬಿದ್ದಾಗ ಮೈ ಕಾಯಿಸ್ಕೊಡು. ನನ್ನ ಜೊತೆಗೆ ಯಾರು ಕಾಯಿಸ್ಕೊಳ್ತಿರೋ ಕಾಯಿಸ್ಕೊಬೋದು. ಇಲ್ಲಿಗಲ್ಲಾಗಿ ಬೆಳಿತೀನಿ ಅಂದವನಿಗೆ ಮಾತ್ರ ನನ್ನ ನಡುವೆ ಇದೆ. ಹಾಗಿದ್ರೆ ಮೆಥಡ್ ನಂಬರ್ 1, ಮೊದಲು ಚೆನ್ನಾಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೋನ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಹ್ಯಾಕಿಂಗ್ ಮುಖಾಂತರ ಅವ್ನ ಮನಿ ಟ್ರಾನ್ಸಾಕ್ಷನ್ನ ಬ್ಲಾಕ್ ಮಾಡಬೇಕು. ಅವನು ಬ್ಯಾಂಕಿಗೆ ಕಾಲ್ ಮಾಡೋಕ್ಕಿಂತ ಮುಂಚೆ ನಾವು ಕಾಲ್ ಮಾಡಿ ಒಂದು ಡೀಟೇಲ್ಸ್ನ ಪಾಸ್ವರ್ಡ್ನ ತೊಗೊಬೇಕು. ಆಮೇಲೆ ಆ ದುಡ್ಡನ್ನೆಲ್ಲ ನಾನು ಹೇಳೋ ಟ್ರಸ್ಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಮೆಥಡ್ ನಂಬರ್ 2, ನಾನು ಕೊಡೋ ನಂಬರ್ಗೆ 1 ಕೋಟಿ ದುಡ್ಡು ಡ್ರಾ ಆಗಿದೆ ಅಂತ ಮೆಸೇಜ್ ಕಳಿಸ್ಬೇಕು. 70,000 ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಮ ದುಡ್ಡನ್ನ ರಿಲೀಸ್ ಮಾಡ್ತೀವಿ ಅಂತೇಳಿ ಆ ದುಡ್ಡನ್ನೆಲ್ಲ ನಮ್ಮ ಅಕೌಂಟ್ಗೆ ಹಾಕ್ಸ್ಕೊಬೇಕು. ದುಡ್ಡು ಕಡಿಮೆ ಕೇಳೋಣ, ಯಾಕಂದರೆ ನಂಬಿಕೆ ಬೇಕಲ್ವ. ಇದೆಲ್ಲ ವರ್ಕೌಟ್ ಆಗುತ್ತಾ? ಜನ ಈಗಲೂ ಮೋಸ ಆಗ್ತಾರೆ ಅಂತ ಗ್ಯಾರಂಟಿ ಇದೆಯಾ? ಸಾರಾಯಿಗೆ ಫಾರಿನ್ ಬ್ರ್ಯಾಂಡ್ ಲೇಬಲ್ ಹಾಕಿ ಕೊಟ್ಟರೆ ಖುಷಿಯಿಂದ ಕುಡಿಯೋಣ ಬುದ್ಧಿವಂತರಿಗೆ ಇವೆಲ್ಲ ಯಾವ ಮಹಾ. ದೇವರಲ್ಲಿ ಮನುಷ್ಯನಿಗೆ ಮಾತ್ರ ಸಾವು ಕೊಟ್ಟಿರೋದು, ಆಸೆಗಳಿಗಲ್ಲ.
ಮೇಡಮ್ ಮನೆ ಇದ್ದವನ್ನ ಪೊಲೀಸರು ಎತ್ತಾಕ ಹೋಗ್ಬಿಟ್ರಂತೆ. ಆನ್ಲೈನಲ್ಲಿ ಜನರಿಗೆ ಮೋಸ ಮಾಡಿ ದುಡ್ಡು ತೊಗೊಂಡಿದ್ನಂತೆ. ಅಂದರೆ ಅಲ್ಲ, ರಿಲೀಸ್ ಆಗ್ತಾನ? ಬಲ್ಲೆ ಖತರ್ನಾಕ್ ನನ್ನ ಮಗ, ಏನಾದರೂ ಮಾಡಿ ರಿಲೀಸ್ ಆಗಿಯೇ ಆಗ್ತಾನೆ. ಈ ನಂಬರ್ 2530/12 ಕೇಸಿನ ಆರೋಪಿಯ ವಿರುದ್ಧ ಪೊಲೀಸ್ ಹೋಗಿನಲ್ಲಿ ಜನರಿಂದ ಹಣ ವಸೂಲಿ, ಸೈಬರ್ ಕ್ರೈಮ್ ಮುಖಾಂತರ ಹಣ ದರೋಡೆ ಮುಂತಾದ ಪ್ರಕರಣ ದಾಖಲಾಗಿರುತ್ತದೆ. ಆರೋಪಿಯು ಸ್ವತಃ ತಾನೇ ವಾದ ಮಾಡುವುದಕ್ಕೆ ಕೋರಿದ್ದರಿಂದ ಕೇಸನ್ನು ಸೆಕ್ಷನ್ ಕೌನ್ಸಿಲಿಂಗ್ ನ್ಯಾಯಾಲಯಕ್ಕೆ ವರ್ಗಾಯಿಸಿ ಆರೋಪಿಯನ್ನು ವಿಚಾರಣೆ ಮಾಡಿ ಆತ ನಿರ್ದೋಷಿಯ ಇಲ್ಲ ದೋಷಿಯ ಎಂದು ಉಚ್ಚ ನ್ಯಾಯಾಲಯಕ್ಕೆ ತಿಳಿಸಬೇಕೆಂದು ಆದೇಶಿಸುತ್ತದೆ. ಸರ್, ಈತ ಆರೋಪಿನ ಏನು ಒಳ್ಳೆ ಸೆಲೆಬ್ರಿಟಿ ಕರ್ಕೊಂಬಂದಿದ್ದೀರಾ? ಒಬ್ಬ ಆರೋಪಿನ ಹೇಗೆ ಕರ್ಕೊಬರ್ಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಅಯ್ಯೋ ಸುಮ್ಮನಿರಿ ಸರ್. ಕೈಗೆ ಬೇಡಿ ಹಾಕೋದಕ್ಕೆ ಹೋದರೆ ನಾನು ಬರೀ ಸಸ್ಪೆಕ್ಟೆಡ್ಡು, ಕೈದಿ ಅಲ್ಲ. ಅಕಸ್ಮಾತ್ ಕೈಗೆ ಬೇಡಿ ಹಾಕಿದ್ರೆ ಹ್ಯೂಮನ್ ರೈಟ್ಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಮಗೆ ಎದುರಿಸ್ತಾನೆ. ಕಂಪ್ಲೇಂಟ್ ತಗೊಳ್ಳೋರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಹತ್ರ ಯಾಕೆ ಸುಮ್ಮನೆ ರಗಳೇ? ಅದಕ್ಕೆ ಹಂಗೆ ಸುಮ್ಮನೆ ಕರ್ಕೊಂಡ್ಬಂದೆ. ಕಾರಣಗಳೆಲ್ಲ ಚೆನ್ನಾಗೇ ಕೊಡ್ತೀರಾ. ಇಷ್ಟೆಲ್ಲ ಆರೋಪ ನಿಮ್ಮ ಮೇಲೆ ಹಾಕಿದ್ದೀರಲ್ಲ, ಏನಂತೀಯ? ಸರ್, ತಪ್ಪು ಮಾಡಿಲ್ಲ ಅಂತ ನಾನು, ತಪ್ಪು ಮಾಡಿದ್ದೀನಿ ಅಂತ ಇವರು, ತಪ್ಪು ಮಾಡಿದ್ದೀನಲ್ವ ಅಂತ ನಿರೂಪಿಸಕ್ಕೆ ನೀವು. ಅದೇನು ಕೇಳಬೇಕು ಅಂತಿದ್ರು ಕೇಳಿ, ಹೇಳೋದಕ್ಕೆ ನಾನು ರೆಡಿ. ನಿನಗೂ ಈ ಪ್ರಕರಣಕ್ಕೂ ಹೇಗೆ ಸಂಬಂಧ ಬಂತು? ಅದೇ ನನಗೂ ಗೊತ್ತಾಗಿಲ್ಲ ಸರ್. ನಾನೊಂದು ಸಣ್ಣ ಸಂಘ ಕಟ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ಲಿಟಿಗೇಷನ್ಗಳನ್ನ ಸಾಲ್ವ್ ಮಾಡಿಕೊಂಡು ಅಷ್ಟೋ ಇಷ್ಟೋ ದುಡ್ಡು ಸಂಪಾದನೆ ಮಾಡ್ಕೊಂಡಿದ್ದೆ. ಅವನು ಯಾವನೋ ಸೈಬರ್ ಕ್ರೈಮ್ ಮಾಡ್ದ ಅಂತ ಇನ್ಯಾವನೋ ಕಂಪ್ಲೇಂಟ್ ಕೊಟ್ಟ ಅಂತ ನನ್ನನ್ನು ಕರ್ಕೊಂಬಂದಿದ್ದಾರೆ. ನನಗೇನು ಮರ್ಯಾದೆ ಇಲ್ವಾ? ನೀನು ಈ ಥರ ಪೊರ್ಕಿ ಥರ ತಿರ್ತಿಯಲ್ವಾ, ನಾಚಿಕೆ ಆಗಲ್ವಾ? ಜವಾಬ್ದಾರಿ ಅನ್ನೋದಿಲ್ವಾ ನಿನಗೆ? ಯಾರು ಹೇಳಿ ಸರ್ ಜವಾಬ್ದಾರಿ ಇಲ್ಲ ಅಂತ? ಈಗ ತಾನೇ ಒಂದು ಸಂಘ ಕಟ್ಟಿದ್ದೀನಿ. ಏರಿಯಾದಲ್ಲಿ ನಿಂತು ಕಾರ್ಪೊರೇಟ್ ಎಲೆಕ್ಷನ್ ಗೆದ್ದರೆ ಜನರಿಗೆ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಓಡಾಡೋದಕ್ಕೆ ಲಕ್ಸುರಿ ಕಾರ್ಗಳು, ಇನ್ನೂ ಒಂದು ಸ್ವಲ್ಪ ಮೇಲೋದ್ರೆ ಸೈಟು ಮನೆಗಳು, ಇನ್ನೂ ಒಂದು ಸ್ವಲ್ಪ ಮೇಲೋದ್ರೆ ಜನರ ದುಡ್ಡಲ್ಲಿ ಸರ್ಕಾರದ ಹೆಸರಲ್ಲಿ ಫಾರಿನ್ ಟ್ರಿಪ್ಗಳು. ಈ ಮಧ್ಯದಲ್ಲಿ ಒಂದು ಮದುವೆ ಆಗಿ ಇಬ್ಬರು ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಅವ್ರನ್ನೂ ರಾಜಕೀಯಕ್ಕೆ ತಳ್ಳಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು. ನಮಗೆ ಹೇಳ್ತೀರಾ ಸರ್ ನೀವು ಜವಾಬ್ದಾರಿ ಇಲ್ಲ ಅಂತ? ಜೀವನ ಇಷ್ಟೊಂದು ಸಲೀಸಾಗಿ ತೊಗೊಂಡಿದ್ದೀರಲ್ಲ. ಸರ್ಕಾರ ಎಷ್ಟೊಂದು ಉದ್ಯೋಗ ಅವಕಾಶಗಳನ್ನು ಕೊಟ್ಟಿದೆ, ಎಷ್ಟೋ ಖಾಸಗಿ ಕಂಪ್ನಿಗಳು ಬಂದಿವೆ, ನಿಮಗೆಲ್ಲೂ ಕೆಲಸ ಸಿಕ್ಕಿಲ್ವಾ? ಕಷ್ಟ ಸರ್. ಸರ್ಕಾರದ ಕೆಲಸ ದೇವ್ರ ಕೆಲಸ ಇದ್ದಂಗೆ. ದೇವ್ರು ಸಿಗಲ್ಲ, ನಾವು ಆ ಕಡೆ ಹೋಗಲ್ಲ. ಮೊದಲೇ ನಾವು ಕನ್ನಡ ಪದವೀಧರರು. IT-BT ಕಂಪ್ನಿಗಳಲ್ಲಿ ನಮ್ಮನ್ನು ತೊಗೊಳಲ್ಲ. ನಿಮ್ಮ ಕನ್ನಡಕ್ಕೋಸ್ಕರ ನಾವು ಕಂಪ್ನಿಗಳನ್ನ ಓಪನ್ ಮಾಡಿಲ್ಲ ಅಂತೇಳಿ ಈಚೆ ಕಳಿಸ್ತಾರೆ. ಇನ್ನು ಬೇರೆ ಕಂಪ್ನಿಗಳಲ್ಲಿ ಕೇಳೋಣ ಅಂದರೆ ಬೇರೆ ಕಡೆಯಿಂದ ಬಂದಿರೋರಿಗೆ ನಾವು ಕಡಿಮೆ ಸಂಬಳ ಕೊಟ್ಟು ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ನಿಮಗೆ ನಾವು ಹೆಚ್ಚಿಗೆ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತೇಳಿ ಈಚೆ ಕಳಿಸ್ತಾರೆ. ಇನ್ನು ನಮ್ಮ ಕಾರ್ಪೊರೇಟರ್ಗಳ ಹತ್ರ ಹೋಗಿ ಕೇಳೋಣ ಅಂತ ಹೇಳಿದ್ರೆ ಅವ್ರ ಹತ್ರ ಮೊದಲೇ ಕನ್ನಡ ಬರಲ್ಲ. ನಾವೇನು ಮಾಡೋಣ? ಕಷ್ಟಪಟ್ಟು ದುಡಿಯೋರೇನು ಮನುಷ್ಯರಲ್ವಾ? ಸರ್ಕಾರ ಜನರ ಬಗ್ಗೆ ಏನು ಕಾಳಜಿ ವಹಿಸಿಲ್ವಾ? ಹಾಗಾದರೆ ಈಗ ಮಾಡಿರೋ ಅಭಿವೃದ್ಧಿಗಳೇನು ಸುಳ್ಳ? ಕಷ್ಟಪಟ್ಟು ಜೀವನ ಪರ್ಯಂತ ದುಡಿಯೋಕ್ಕಾಗತ್ತಾ ಸರ್? ಈ ಫಾಸ್ಟ್ ಲೈಫ್ ಜೀವನದಲ್ಲಿ ಎಲ್ಲರೂ ಬುಲೆಟ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಾವೇನು ಎತ್ತಿನ ಗಾಡಿನಲ್ಲಿ ಹೋಗೋದಕ್ಕಾಗತ್ತಾ ಸರ್? ನಮ್ಮ ಸರ್ಕಾರಕ್ಕೆ ನಮ್ಮ ಜನರ ಬಗ್ಗೆ ಇರೋ ಕಾಳಜಿ ಬಗ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಲಾ ಸರ್? 2009ರಲ್ಲಿ ಇಬ್ಬರು ಅಸ್ಸಾಂ ವ್ಯಕ್ತಿ ಕೊಲೆಯಾದರು ಅಂತ ಆ ಇಡೀ ಭಾಗ ಜನ ಟ್ರೈನ್ ತುಂಬ್ಕೊಂಡು ಓಡಕ್ಕೆ ರೆಡಿಯಾಗಿ ನಿಂತಿದ್ರು. ಆಗ ನಮ್ಮ ರಾಜಕಾರಣಿ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ, ನಿಮಗೆ ರಕ್ಷಣೆ ಕೊಡ್ತೀವಿ ಅಂತೇಳಿ ವಾಪಸ್ ಕರ್ಕೊಂಬರ್ತಾರಲ್ಲ, ಅದೇ ನಮ್ಮ ಉತ್ತರ ಕರ್ನಾಟಕದ ಜನ, ಹೈದರಾಬಾದ್ ಕರ್ನಾಟಕದ ಜನ, ಬಳ್ಳಾರಿ ಜನ ಬೇರೆ ರಾಜ್ಯಕ್ಕೆ ಹೋಗಿ ಜೀತದೊಳಗೆ ದುಡಿತಾ ಇದಾರಲ್ಲ, ಯಾರಾದರೂ ಹೋಗಿ ಅವ್ರನ್ನ ತಡೆದಿದಾರ ಸರ್? ಹೋಗ್ಲಿ ಬಿಡಿ. ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ ಒಂದು ಸಣ್ಣ ಕಾಮಿಡಿ ಹೇಳ ಸರ್. ಒಂದ್ಸಲಿ ನಮ್ಮ ದೇಶದ ರಾಜಕಾರಣಿ ಅಮೆರಿಕನ್ ಪ್ರೆಸಿಡೆಂಟ್ ಮನೆಗೆ ಹೋಗಿದ್ನಂತೆ. ಅಲ್ಲಿ ಅಮೆರಿಕನ್ ಪ್ರೆಸಿಡೆಂಟ್ ಮನೆ ನೋಡ್ಬಿಟ್ಟು ನೀನು ಹೆಂಗೆ ಇಷ್ಟು ಚೆನ್ನಾಗಿ ಮನೆ ಕಟ್ಸಿದ್ಯಾ ಅಂತ ಕೇಳಿದ್ನಂತೆ. ಅವನು ನೀಚೆ ಕರ್ಕೊಂಡ್ಬಿಟ್ಟು ಅಲ್ಲೊಂದು ಬ್ರಿಡ್ಜ್ ಕಟ್ಸಿದ್ದೀನಲ್ಲ, ಆ ಬ್ರಿಡ್ಜ್ಗೆ 75% ಹಾಕಿದ್ದೀನಿ, ಮನೆಗೆ 25% ಹಾಕಿದ್ದೀನಿ ಅಂತ ಹೇಳಿದ್ನಂತೆ. ಅದೇ ಆ ರಾಜಕಾರಣಿ ನಮ್ಮ ಇಂಡಿಯಾಗೆ ಬಂದಾಗ ಕೇಳಿದ್ನಂತೆ, ಹೆಂಗೆ ನೀನು ನನ್ಕಿನ ಚೆನ್ನಾಗಿ ಮನೆ ಕಟ್ಟಿಸ್ದೆ ಅಂತ ಕೇಳಿದ್ನಂತೆ. ಆಗ ಆ ರಾಜಕಾರಣಿ ಈಚೆ ಕರ್ಕೊಂಬಂದು ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆಯಾ ಅಂತ ಕೇಳಿದ್ನಂತೆ. ಅದಕ್ಕೆ ಅವನು ಇಲ್ಲ ಅನ್ನಂತೆ. ಕಾಣಿಸಲ್ಲ, ಅದು ಆ ಬ್ರಿಡ್ಜ್ ದುಡ್ಡಿಗೆಲ್ಲ ಇಲ್ಲೇ ಮನೆ ಕಟ್ಟಿದ್ದೀನಿ ಅಂತ ಹೇಳಿದ್ನಂತೆ. ಇದು ನಮ್ಮ ದೇಶದ ಅಭಿವೃದ್ಧಿ. ಇಷ್ಟೊತ್ತು ನೀನು ಮಾತಾಡಿದ್ರೆಲ್ಲ ಕೇಳಿದ್ಮೇಲೆ ನೀನೇ ಅಪರಾಧಿ ಅಂತ ಫಿಕ್ಸ್ ಆಯಿತು. ಏನು ಸರ್ ಇದು? ಇಷ್ಟೊಂದು ಕ್ರಿಮಿನಲ್ ಮೈಂಡ್ ನಿಮ್ಮದು. ಮಾತಲ್ಲೇ ತಪ್ಪು ಕಂಡಿಟ್ಬಿಟ್ರಲ್ಲ ಸರ್. ಶಿಕ್ಷೆ ಒಂಚೂರು ನೋಡಿ ಮಾಡಿ ಕೊಡಿ ಸರ್, ಆದಷ್ಟು ಬೇಗ ಬೇಲ್ ಸಿಗೋ ಥರ ಪ್ಲೀಸ್. ನೀನು ಇಷ್ಟೊಂದು ನ್ಯಾಯದ ಬಗ್ಗೆ ಅಸಡ್ಡೆ ಇಟ್ಕೊಂಡಿದ್ದೀಯ ಅಂದಮೇಲೆ ನಿನ್ನಂಥವನ್ನ ಸುಮ್ಮನೆ ಬಿಡಬಾರ್ದು. ನಾನು ಹೈಕೋರ್ಟ್ಗೆ ಮನವಿ ಮಾಡ್ತೀನಿ, ಯಾವುದೇ ಅಪರಾಧಿಗೂ 1 ವರ್ಷದ ಕೆಳಗೆ ಬೇಲ್ ಸಿಗಬಾರ್ದು. ಆರೋಪಿ ಮಾಡಿರೋ ತಪ್ಪಿಗೆ ಆತನಿಗೆ ತಕ್ಕ ಶಿಕ್ಷೆ ಕೊಟ್ಟು ಇನ್ಮುಂದೆ ಆತ ತಪ್ಪು ಮಾಡದಿರೋ ಹಾಗೆ ನಿಯಮವನ್ನು ವಿಧಿಸಿ ನಂತರ ಬಿಡುಗಡೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಈ ಪ್ರಕರಣದ ಆರೋಪಿ ತಪ್ಪು ಮಾಡಿದ್ದರೂ ಮಾಡಿಲ್ಲ ಎಂದು ವಾದಿಸಿ ಸೆಕ್ಷನ್ ಕೌನ್ಸಿಲ್ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಿ
ಹಾಗೂ ಆತನ ತಪ್ಪುಗಳು ಮಾಡಿರುವುದು ಸಾಬೀತಾದುದರಿಂದ ಆತನಿಗೆ 8 ವರ್ಷ ಬಂಧನ ಶಿಕ್ಷೆಯನ್ನು ಕೊಟ್ಟು ಯಾವುದೇ ಬೇಲ್ ದೊರೆಯದಂತೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಸರ್ ನಮಸ್ತೆ. ಹಾಂ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಹಾಂ ಹೇಳಿ, ಏನು ವಿಷಯ? ಕಾಫಿ ಟೀ ಏನಾದರೂ? ಥ್ಯಾಂಕ್ ಯು ಸರ್. ಸರ್ ಏನಿಲ್ಲ, ಆ ವ್ಯಕ್ತಿ ಆರೋಪಿ ಸತ್ತೋಗಿರೋ ಬಗ್ಗೆ ನೀವು ಇದುವರೆಗೂ ಯಾವುದೇ ಮಾಹಿತಿ ಕೊಡಲಿಲ್ಲ. ಕಾರಣ ತಿಳ್ಕೊಬೋದಾ? ಏನಂತ ಹೇಳಿ ಸರ್, ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಸರ್ ಈತ ಏನು ಸರ್ ಜೈಲಲ್ಲಿ ಇರ್ಬೇಕಾರೋ ವ್ಯಕ್ತಿ ನಿಮ್ಮ ಮನೇಲಿ ಏನು ಇದೆಲ್ಲ ಸ್ಕ್ಯಾಮಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬರೋ ಇಲ್ಲಿ. ಕ್ಯಾಮೂ ಇಲ್ಲ, ಏನೂ ಇಲ್ಲ. ಅಪರಾಧಿಗಳಿಗೆ ಶಿಕ್ಷೆ ಕೊಟ್ಟು ನಿರಪರಾಧಿನ ಉಳಿಸೋದೇ ಅಲ್ವಾ ನಮ್ಮ ಕೆಲಸ. ಹೇಳೋ, ಏನಾಯಿತು? ನೀವು ಅಂದ್ಕೊಂಡಿರೋ ಹಾಗೆ ನಾನು ನಿಜವಾದ ಕೈದಿ ಅಲ್ಲ ಸರ್. ನಾನೊಬ್ಬ ಅನಾಥ. ನನ್ನ 20ನೇ ವಯಸ್ಸಲ್ಲಿ ನನ್ನ ಇಬ್ಬರು ವೃದ್ಧ ದಂಪತಿಗಳು ನನ್ನ ದತ್ತಕ್ಕೆ ತೊಗೊಂಡ್ರು. ನನ್ನ ಸ್ವಂತ ಮಗನ ಥರ ನೋಡ್ಕೊಳ್ತಾ ಇದ್ರು. ಅವ್ರ ಹತ್ರ ಇರೋ ಒಂದು ಚಿಕ್ಕ ಮನೆಗೋಸ್ಕರ ಅವ್ರನ್ನ ನಿರ್ದಯವಾಗಿ ಕೊಲೆ ಮಾಡಿಬಿಟ್ಟ. ಕೊಲೆ ಮಾಡಿದವನ್ನ ನಾನೇ ಪೊಲೀಸವ್ರಿಗೆ ಖುದ್ದಾಗಿ ಹಿಡ್ಕೊಟ್ಟೆ. ಆ ವ್ಯಕ್ತಿ ಕೇವಲ 4 ತಿಂಗಳಲ್ಲಿ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದ. ಸರ್ ಒಂದು ನಿಮಿಷ. ಏನು ಸರ್ ಇದು? ಕೊಲೆ ಮಾಡಿರೋ ವ್ಯಕ್ತಿ ಕೇವಲ 4 ತಿಂಗಳಲ್ಲಿ ಈಚೆ ಇದನ್ನಲ್ಲ ಸರ್. ನ್ಯಾಯಕ್ಕೆ ಇಷ್ಟು ಕಡಿಮೆನಾ ಸರ್? ಇಲ್ಲಿ ಯಾರು ಬೇಕಾದ್ರೂ ಕೊಲೆ ಮಾಡ್ಕೊಂಡು ತಿರುಗಾಡ್ಬೋದಾ ಸರ್? ಒಬ್ಬ ಮನುಷ್ಯನ ಜೀವಕ್ಕೇನು ಬೆಲೆನೇ ಇಲ್ವಾ ಸರ್? ಬಾ, ತೂತಾಗಿರೋ ಮಡಿಕೆಯಲ್ಲಿ ಎಷ್ಟು ನೀರು ತುಂಬಿಸೇನೋ ಪ್ರಯೋಜನ. ನಮ್ಮ ವ್ಯವಸ್ಥೆ ಕೂಡ ಹಾಗೇ ಇದೆ. ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಇಲ್ಲಿ ಒಬ್ಬರ ಕೈಲಿ ಆಗಲ್ಲ. ನಾನು ಇಷ್ಟೇ ನನ್ನ ಕೆಲಸನ ಕರೆಕ್ಟಾಗಿ ಮಾಡಿದ್ರು ನಾನು ಹಿಂದೆಗಡೆ ಇರೋ ನಿಯತ್ತಾಗಿ ಮಾಡಬೇಕಲ್ವಾ. ಇಲ್ಲಿ ತಪ್ಪುಗಳನ್ನ ಸರಿ ಮಾಡಬೇಕು ಅಂದರೆ ತಪ್ಪುಗಳನ್ನೇ ಮಾಡಿ ಅದೇ ತಪ್ಪುಗಳನ್ನ ಎತ್ತಿ ತೋರಿಸ್ಬೇಕು. ಅವತ್ತು ಇನ್ಸ್ಪೆಕ್ಟರ್ ಹೇಳಿದಾಗೆ ಇಲ್ಲಿ ಮೋಸ ಮಾಡಿದವನಿಗೆ ಮೋಸ ಮಾಡಿ ಅದ್ರ ರುಚಿ ತೋರಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದೆ. ಸಮಾಜದಲ್ಲಿರೋ ಎಷ್ಟೋ ತಪ್ಪುಗಳನ್ನ ತೋರಿಸ್ಬೇಕು ಅಂತ ನಾನೇ ನ್ಯಾಯಾಂಗ ದೃಷ್ಟಿನಲ್ಲಿ ಕೈದಿ ಆದೆ. ಅದರಿಂದ ನನಗೇನು ಬೇಜಾರಿಲ್ಲ. ನನ್ನಿಂದ ಕಾನೂನಲ್ಲಿ ಒಂದು ಕಠಿಣ ನಿಯಮ ಬಂತಲ್ಲ, ಅದು ಒಂದೇ ನನಗೆ ಖುಷಿ. ನಮ್ಮ ರಾಜಕಾರಣಿಗಳು, ನಮ್ಮ ಅಧಿಕಾರಿಗಳು ನ್ಯಾಯದ ಪರವಾಗಿದ್ದಿದ್ರೆ ನನ್ನಂಥವ್ರು ಇಷ್ಟೊಂದು ಕಷ್ಟಪಡಬೇಕಾಗಿರಲಿಲ್ಲ. ಹೊರಗಡೆ ತಪ್ಪು ಮಾಡ್ಕೊಂಡು ತಿರುಗಾಡೋ ಜನ ತುಂಬ ಜನ ಇದ್ದಾರೆ. ಏನೂ ತಪ್ಪು ಮಾಡದೇ ಇರೋ ನೀತಿ ಯಾಕೆ ಓಡೇ ಇರಬೇಕು ಅಂತ ನಾನೇ ರಿಸ್ಕ್ ತೊಗೊಂಡೆ. ನ್ಯೂಸ್ ಚಾನಲ್ ಫೋಟೋ ತೋರ್ಸೋದು ನಿಲ್ಸಿದ ಮೇಲೆ ಜನನೂ ಮರೀತಾರೆ. ಆಗ ಇವನು ಹೊಸ ಜೀವನ ಶುರು ಮಾಡ್ಬೋದು. ಅಲ್ಲಿ ತನಕ ನಮ್ಮನೇಲೇ ಇರಿಸ್ಕೊಂಡಿರ್ತೀನಿ. ದಯವಿಟ್ಟು ಇದು ಯಾವುದನ್ನು ಪ್ರಸಾರ ಮಾಡೋದಕ್ಕೆ ಹೋಗಬೇಡಿ, ಆತನ ಜೀವನ ಹಾಳಾಗುತ್ತೆ. ನೀವು ಸಮಾಜಕ್ಕೆ ಒಳ್ಳೇದು ಮಾಡೋ ಪ್ರಯತ್ನ ಪಡಬೇಕಾದ್ರೆ ನಾನು ಯಾಕೆ ಸರ್ ರೆಡಿ ಆಗಲಿ? ಇದರಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನೆ ಆಗದಿಲ್ಲ ಅಂದರೆ ಸಾಕು ಸರ್. ನನಗೆ ನೀವಿಬ್ಬರು ನೋಡಿ ತುಂಬ ಸಂತೋಷ ಆಯಿತು ಸರ್. ಸರಿ, ನಾನು ಇನ್ನು ಬರ್ತೀನಿ. ಒಂದು ನಿಮಿಷ ಸರ್. ನೀವು ಉತ್ತದಲ್ಲಿ ರಾವಾದರೆ ಅದನ್ನ ಹಿಡಿದು ಆಟ ಆಡ್ಸೋ ಚಾಣಾಕ್ಷ ನಾನು. ಹಿಡನ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ.